ಎವ್ರಿವನ್, ಮತ್ತೊಮ್ಮೆ ಪ್ರಿಯಾನ್ಸ್ ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಮೌನವಾಗಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲೇ ಇರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ನಿಮ್ಮ ಮೇಲೆ ಮನಸ್ಸಿದ್ರೂ ಅವ್ರು ಯಾಕೆ ಮೌನವಾಗಿದ್ದಾರೆ, ಯಾಕೆ ನಿಮಗೆ ಏನು ಹೇಳ್ತಾ ಇಲ್ಲ? ಇಲ್ಲಿ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಕಾರ್ಡ್ ನಂಬರ್ 4, ಕಾರ್ಡ್ ನಂಬರ್ 5. ಈ ಕನೆಕ್ಷನಲ್ಲಿ ಏನೋ ಬಿಕ್ಕಟ್ಟಿದೆ, ಪ್ರೀತಿ ಇದೆ, ಆದರೆ ಮನಸ್ಸು ಒಡೆದಿದೆ. ಹಾಗೆ ಇಲ್ಲೊಂದು ವೇಟಿಂಗ್ ಎನರ್ಜಿನೂ ಬರ್ತಾ ಇದೆ. ಯಾವುದೋ ವಿಷಯಕ್ಕೆ ನೀವು ಕಾಯ್ತಾ ಇದ್ದೀರಾ, ಮನಸ್ಸಲ್ಲಿ ನೆಗೆಟಿವಿಟಿ ಇದೆ, ಆದರೆ ಈ ವ್ಯಕ್ತಿನ ಬಿಟ್ಕೊಡೋಕ್ಕೆ ನಿಮಗೆ ಮನಸ್ಸಿಲ್ಲ. ಮುಂದೆ ಪರಿಸ್ಥಿತಿ ಹೇಗಿದೆ ನೋಡೋಣ. ಈಗ ಇವರು ಮೌನವಾಗಿದ್ದಾರೆ ಸರಿ, ಆದರೆ ಮನಸ್ಸಲ್ಲಿ ಯುದ್ಧ ನಡೀತಾ ಇದೆ, ಯೋಚನೆಗಳಿದೆ, ಓವರ್ ಥಿಂಕಿಂಗ್ ಕಾಣ್ತಾ ಇದೆ. ಇಲ್ಲಿ ಮೇಷರಾಶಿ, ಸಿಂಹರಾಶಿ ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕಾಣ್ತಾ ಇದೆ. ಈ ವ್ಯಕ್ತಿ ವಯಸ್ಸಲ್ಲಿ ನಿಮಗಿನ್ನ ದೊಡ್ಡವರು ಅಂತ ಅನ್ನಿಸ್ತಾ ಇದೆ. ನಿಮ್ಮ ಪರಿಚಯ ಆಗಿದೆ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿ ಕಾಣ್ತಾ ಇದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಯಾಕೆಂದರೆ ನೀವು ಕೇಳೋ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇರಲ್ಲ ಅಲ್ವಾ? ಎಷ್ಟೋ ಸರಿ ಇದರಿಂದ ನಿಮಗೆ ಹರ್ಟ್ ಆಗಿದೆ. ಇದಕ್ಕೆ ನಿಮ್ಮ ಎನರ್ಜಿನೂ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಈ ವ್ಯಕ್ತಿ ಬಗ್ಗೆ? ಕಾರ್ಡ್ ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇಲ್ಲಿ 8 ಆಫ್ ಕಪ್ಸ್ ಬರ್ತಾ ಇದೆ. ನೀವು ಒಂಥರ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ, ತುಂಬ ಇಮೋಷ್ನಲ್ ಆಗಿದ್ದೀರಾ. ನಿಮ್ಮ ತಾಳ್ಮೆನ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಶುರುವಿನಲ್ಲಿ ನಿಮಗೆ ಪ್ರಾಮಿಸ್ ಮಾಡಿದರು, ನಂಬಿಕೆ ಹುಟ್ಟಿಸಿದ್ರು, ನೀವು ಅದನ್ನೆಲ್ಲ ನಿಜ ಅಂತ ಅಂದ್ಕೊಂಡಿದ್ರಿ. ಆದರೆ ಈಗ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನನ್ನನ್ನು ಬೇಕು ಅಂತ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹಾಗೆಲ್ಲ ನಿಮಗೆ ಸಿಟ್ಟು ಬರ್ತಾ ಇದೆ. ನಾನೇನೋ ಮೋಸ ಹೋಗಿದ್ದೀನಿ ಹಾಗೂ ನಿಮ್ಗೆ ಅನ್ನಿಸ್ತಾ ಇದೆ. ಇಲ್ಲಿ ಟವರ್ ಕಾರ್ಡ್ ಇಬ್ಬರೇ ಎನರ್ಜಿನಲ್ಲೂ ಬರ್ತಾ ಇದೆ. ಇಬ್ರಿಗೂ ಮನಸ್ಸು ಒಡೆದಿದೆ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಶುರುವಿನಲ್ಲಿದ್ದಂಥ ಆತ್ಮೀಯತೆ ಈಗಿಲ್ಲ, ಅದು ನಿಮ್ಗನ್ನಿಸ್ತಾ ಇದೆ. ಈ ಕನೆಕ್ಷನಲ್ಲಿ ಮೊದಲಿದ್ದಂಥ ಫೀಲಿಂಗ್ಸ್ ಮತ್ತೆ ಬರುತ್ತಾ, ಮತ್ತೆ ಅವ್ರು ನನ್ನ ಜೊತೆ ಚೆನ್ನಾಗಿರ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಆದರೆ ಇಲ್ಲಿ ನೀವು ಇಂಪಲ್ಸಿವ್ ಆಗಿದ್ದೀರಾ, ಆಂಗ್ಸೈಟಿ ಇದೆ, ಆ ವ್ಯಕ್ತಿನ ಕಳ್ಕೊತೀನಿ ಅನ್ನೋ ಆತಂಕ ಇದೆ. ಆದರೆ ಹಾಗೆ ಸಿಟ್ಟು ಬರ್ತಾ ಇದೆ ನಿಮಗೆ. ಆದ್ರೂ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀರಾ. ಆಗಾಗ ಕಾಲ್ ಮಾಡ್ತೀರಾ, ಮೆಸೇಜ್ ಮಾಡ್ತೀರಾ, ಆದರೆ ಅದಕ್ಕೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ನಿಮಗೆ. ಅವ್ರು ಇದ್ದಕ್ಕಿದ್ದಾಗೆ ಅವ್ರ ಸ್ವಭಾವದಲ್ಲಿ ಏನೋ ಚೇಂಜಸ್ ಆಗಿದೆ, ಸಡನ್ನಾಗಿ ಚೇಂಜ್ ಆಗಿದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಆಗಾಗ ನಿಮಗೆ ಅನುಮಾನಗಳು ಬರ್ತಾ ಇತ್ತು, ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ. ನೀವು ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಆದರೆ ಅದಕ್ಕೆಲ್ಲ ಸರಿಯಾದ ಉತ್ತರ ಸಿಗ್ತಾ ಇರಲಿಲ್ಲ ನಿಮಗೆ. ಒಂದೊಂದು ಸರಿ ನಿಮಗೆ ಯೋಚನೆ ಬರುತ್ತೆ, ನಾನೇ ಸರಿಯಾಗಿಲ್ವಾ ಅಥವಾ ನಾನೇ ಅರ್ಜೆಂಟ್ ಮಾಡ್ತಾ ಇದ್ದೀನಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದೀರಾ, ಆದರೆ ಆ ವ್ಯಕ್ತಿ ಯಾವುದನ್ನೂ ಕೇಳುವಂಥ ಪರಿಸ್ಥಿತಿನಲ್ಲಿಲ್ಲ, ನಿಮಗೇನೂ ಹೇಳ್ತಾ ಇಲ್ಲ. ಏನಾದರೂ ಹೇಳಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಅವ್ರ ಮೌನ ನಿಮಗೊಂದು ಸವಾಲಾಗಿದೆ. ಇದಕ್ಕೆ ಯೂನಿವರ್ಸಿಂದ ನಿಮಗೆ ಏನು ಅಡ್ವೈಸ್ ಬರುತ್ತೆ ನೋಡೋಣ. ಲೆಟ್ಟಿಂಗ್ ಗೋ ಬರ್ತಾ ಇದೆ ನೋಡಿ, ಟ್ರಾವ್ಲಿಂಗ್, ಮತ್ತೊಂದು ದಿ ಮೈಸರ್. ಹೌದು, ನಿಮಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ ಅವರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಪಾರ್ಟಿಸಿಪೇಷನ್ ಬರ್ತಾ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ, ಸೋರ್ಸ್ ಬರ್ತಾ ಇದೆ, ಅಂದರೆ ಸನ್ ಕಾರ್ಡ್. ಈ ಕನೆಕ್ಷನಲ್ಲಿ ಪಾಸಿಟಿವಿಟಿಗೋಸ್ಕರ ಹುಡುಕ್ತಾ ಇದ್ದೀರಾ ನೀವು. ಏನಾದರೂ ಅವ್ರು ಉತ್ತರ ಕೊಡಲಿ, ಏನಾದರೂ ಮಾತಾಡಲಿ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ ನೆಗೆಟಿವಿಟಿನೆಲ್ಲ ನೀವು ರಿಲೀಸ್ ಮಾಡ್ಕೋಬೇಕು ಅನ್ನೋದಿದೆ, ಅದಕ್ಕೆ ನೀವೂ ರೆಡಿ ಇದ್ದೀರಾ. ಆದರೆ ಅವರೇನು ಹೇಳ್ತಾ ಇಲ್ಲ, ನಿಮಗೆ ಟೈಮ್ ಕೊಡ್ತಾ ಇಲ್ಲ. ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ,
ನೀವು ಸಾಕಷ್ಟು ಅವ್ರಿಗೆ ವಿಚಾರಿಸೋದಿದೆ, ಆದರೆ ಅವರಿಂದ ಯಾವುದೇ ಉತ್ತರ ಸಿಗ್ತಾ ಇಲ್ಲ. ಇಲ್ಲಿಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಿದೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡಬೇಕು, ಅವ್ರ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೋಬೇಕು. ಆ ಒಂದು ಅಡ್ವೈಸ್ ನಿಮಗಿಲ್ಲಿ ಬರ್ತಾ ಇದೆ. ಆದರೆ ಈ ಒಂದು ಪ್ರಯಾಣದಲ್ಲಿ ನೀವಿಬ್ಬರು ಜೊತೆಗಿರ್ತೀರ. ಆದರೆ ಈ ಅಪ್ಸ್ ಆ್ಯಂಡ್ ಡೌನ್ಸ್ ಕೊನೆ ತನಕ ಇರುತ್ತೆ. ಈ ಕನೆಕ್ಷನ್ ಎಂಡ್ ಆಗೋಲ್ಲ. ಆಗಾಗ ನೀವಿಬ್ಬರು ಒಟ್ಟಿಗೆ ಭೇಟಿ ಆಗ್ತಾ ಇರ್ತೀರಾ, ಮಾತಾಡ್ತಾ ಇರ್ತೀರಾ, ಕೊನೆ ತನಕ ಕನೆಕ್ಟ್ ಆಗಿರ್ತೀರಾ ಅನ್ನೋದು ಬರ್ತಾ ಇದೆ. ನಂಬರ್ 8, ನಂಬರ್ 4 ನಿಮಗೆ ಪ್ರಾಮಿನೆಂಟ್ ಆಗಿದೆ. ಈ ಕನೆಕ್ಷನಲ್ಲಿ ಕ್ಲಿಯರ್ ಕಮ್ಯುನಿಕೇಷನ್ ಬೇಕು ಅನ್ನೋದು ಯೂನಿವರ್ಸ್ನ ಗೈಡೆನ್ಸ್ ಆಗಿದೆ ನಿಮಗೆ. ಇದಕ್ಕೆ ಅವರು ಯಾಕೆ ಮೌನವಾಗಿದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ? ಕೆಲವು ಕಾರ್ಡ್ಸ್ ನೋಡೋಣ. ಐ ನೋ ಯು ಆರ್ ಜಸ್ಟ್ ಯೂಸಿಂಗ್ ಮೀ. ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಮತ್ತೊಂದು, I am with you no matters whatever it is. I know exactly what I was doing. Final card, I am done with you. I don't care about you anymore. ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿಂದ ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ನೆಕ್ಸ್ಟ್ ರಿಯಾಕ್ಷನ್ಸ್ ಇದೆ. ನೀವು ಇಲ್ಲಿ ಇಂಪಲ್ಸಿವ್ ಆಗಿದ್ದೀರಾ. ನೀವು ಅವರನ್ನು ಕ್ವೆಶ್ಚನ್ ಮಾಡಿದಾಗ ಅವ್ರಿಗೂ ಬೇಜಾರಾಗುತ್ತೆ. ಒಂದೊಂದು ಸರಿ ನಿಮ್ಮ ಮೇಲೆ ಸಿಟ್ಟು ಬರುತ್ತೆ. ಆದರೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ನಾನು ನಿಮ್ಮ ಜೊತೆ ಇರ್ತೀನಿ ಯಾವಾಗ್ಲೂ ಹಾಗೆ ಹೇಳ್ತಾರೆ. ನಿಮ್ಮ ಜೊತೆ ಅಟ್ಯಾಚ್ಮೆಂಟ್ ಬೆಳೆದಿದೆ, ಫ್ರೆಂಡ್ಶಿಪ್ ಇದೆ, ಯಾವುದೋ ಫ್ಯಾಮಿಲಿ ಇಶ್ಯೂಸ್ ಇದೆ, ರೆಸ್ಪಾನ್ಸಿಬಿಲಿಟೀಸ್ ಇದೆ. ಹಾಗಿರೋದ್ರಿಂದ ಆಗಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾರೆ. ನಿಮ್ಮ ಪ್ರಶ್ನೆಗಳಿಗೆ ಒಂದೊಂದು ಸರಿ ಸಿಟ್ಟು ಬರೋದು ಇದೆ, ಹಾಗೆಲ್ಲ ನಿಮಗೆ ಹರ್ಟ್ ಮಾಡಿರೋದು ಇದೆ. ಆದರೆ ಈ ಕನೆಕ್ಷನ್ ಕಟ್ಟಾಗಲ್ಲ ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ಗಳು ಬರುತ್ತೆ? ಫೈನಲ್ ಮೆಸೇಜ್ಗಳು ನೋಡೋಣ. 3 ಕಾರ್ಡ್ಸ್ ನೋಡೋಣ. ವುಮನ್ ಹೋಲ್ಡಿಂಗ್ ಅ ಹಾರ್ಟ್, ಮತ್ತೊಂದು ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್, ಕ್ಯಾರಿಂಗ್ ಕನೆಕ್ಷನ್. ಇಲ್ಲೊಂದು ವಿಕ್ಟ್ರಿ ಬರ್ತಾ ಇದೆ ನೋಡಿ. ಈ ಕನೆಕ್ಷನಲ್ಲಿ ಮುಂದೆ ಸಕ್ಸಸ್ ಇದೆ, ವಿಕ್ಟ್ರಿ ಇದೆ. ನಾನು ಆಗಲೇ ಹೇಳಿದೆ ಕೊನೆ ತನಕ ನಡ್ಕೊಂಡು ಹೋಗುತ್ತೆ. ಆದರೆ ಮಧ್ಯೆ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಯಾವ ರಿಲೇಷನ್ಶಿಪ್ನಲ್ಲಿ ಸಮಸ್ಯೆಗಳಿರಲ್ಲ ಹೇಳಿ? ಆದರೆ ಇಲ್ಲಿ ಪ್ರೀತಿ ಇದೆ, ಕೇರಿಂಗ್ ಭಾವನೆ ಇದೆ, ಹಾಗೆ ನಿಮಗೆ ಹಣದ ಸಹಾಯನೂ ಸಿಗುತ್ತೆ ಅನ್ನೋದಿದೆ. ಮತ್ತು ನಿಮಗೆ ನಂಬರ್ 4, ನಂಬರ್ 9 ಹಾಗೆ 8 ಪ್ರಾಮಿನೆಂಟ್ ಆಗಿ ಬರ್ತಾ ಇದೆ. ಸದ್ಯದಲ್ಲಿ ಅವರು ಮೌನವಾಗಿರಬಹುದು, ಆದರೆ ಈ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching. Be happy always.